ಬಿಜೆಪಿಯಲ್ಲಿ ಫೈರ್ ಬ್ರ್ಯಾಂಡ್ಗಳು ಅಂತ ಕರೆಸಿಕೊಂಡಿದ್ದಂತಹ ಒಂದಷ್ಟು ಹುಲಿಗಳು ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ಇಷ್ಟು ಹೊತ್ತಿ ಉರಿತಾ ಇದ್ರು ಕೂಡ ಸೈಲೆಂಟ್ ಆಗಿದ್ಯಾಕೆ? ಹಿಂದುತ್ವ ಹಿಂದುತ್ವ ಅಂತಿದ್ದ ನಾಯಕರು ಸುಮ್ಮನೆ ಕುಳಿತು ಬಿಟ್ರ ಹಾಗಿದ್ರೆ ಬಿಜೆಪಿ ಪಕ್ಷದ ಬಿಜೆಪಿಯಲ್ಲಿ ಫೈರ್ ಬ್ರ್ಯಾಂಡ್ಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ? ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ಇಷ್ಟು ಹೊತ್ತಿ ಉರಿತಾ ಇದ್ರು ಕೂಡ ಹಿಂದುತ್ವ 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 ನಾಯಕರು ಅಂತ ಹೇಳಿ ಸುಮ್ಮನೆ ಕುಳಿತು ಬಿಟ್ರ ಹಾಗಿದ್ರೆ ರಾಜ್ಯದಲ್ಲಿ ಅಂತ ಫೋಕಸ್ ಟಿವಿಯಲ್ಲಿ ಕೇಸರಿ ಕಂಠದ ಇನ್ಸೈಡ್ ಸುದ್ದಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮೈಕ್ ನಲ್ಲಿ ಮಾತ್ರ ಇವರು ಫೈರ್ಗಳಾಗಿದ್ರು. ಪಕ್ಷದೊಳಗೆ ಮೂಲೆ ಗುಂಪು ಯಾಕೆ ಮೂಲೆ ಗುಂಪಾಗಿದ್ದಾರೆ ಬಿಜೆಪಿ ಪಕ್ಷದಲ್ಲಿ? ನಾವು ಗಮನಿಸ್ತಾ ಹೋದ್ರೆ ಬಿಜೆಪಿಯಲ್ಲಿ ಧ್ವನಿಯನ್ನ ಅಡಗಿಸೋ ಕೆಲಸವನ್ನ ಪಕ್ಷದೊಳಗೆ ಮಾಡ್ತಿದ್ದಾರಾ? ಹಾಗಿದ್ರೆ ಇಲ್ಲಿ ಈಶ್ವರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಪ್ರತಾಪ್ ಸಿಂಹ, ಸಿಟಿ ರವಿ ಯಾಕೆ ಸೈಲೆಂಟ್ ಆಗಿದ್ದಾರೆ? ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಇಷ್ಟು ಹೊತ್ತಿ ಉರಿತಿದ್ರು ಕೂಡ ಇಲ್ಲಿ ಯಾವುದೇ ಒಂದು ಸಭಾ ಕಾರ್ಯಕ್ರಮ, ಯಾವುದೇ ಒಂದು ಕಾರ್ಯಕ್ರಮ ಸಿಕ್ಕರೂ ಕೂಡ ಮೈಕ್ ಸಿಕ್ಕರೆ ಸಾಕು ಹಿಂದುತ್ವ, ನಾವು ಕೇಸರಿ ಹುಲಿಗಳು ಅಂತ ಹೇಳಿ ಆರ್ಭಟಿಸ್ತಿದ್ದವರು ಈಗ ಯಾಕೆ ಸುಮ್ಮನೆ ಇದ್ದಾರೆ? ಹಾಗಾದ್ರೆ ಮೈಕ್ ನಲ್ಲಿ ಮಾತ್ರ ಇವರ ಫೈರು ಆರ್ಭಟ ಎಲ್ಲವನ್ನ ಹಾಗಾದ್ರೆ ಇದೇ ರೀತಿ ಮಾಡ್ಕೊಂಡು ಪಕ್ಷದೊಳಗೆ ಮೂಲೆ ಗುಂಪಾದ್ರ ಬಿಜೆಪಿಯಲ್ಲಿ ಧ್ವನಿಯನ್ನ ಅಡಗಿಸೋ ಕೆಲಸವನ್ನ ನಾಯಕರು ಮಾಡ್ತಾ ಇದ್ದಾರಾ? ಇದೇ ಕೆಎಸ್ ಈಶ್ವರಪ್ಪನವರು, ಬಸವನಗೌಡ ಪಾಟೀಲ್ ಯತ್ನಾಳ್, ಪ್ರತಾಪ್ ಸಿಂಹ, ಸಿಟಿ ರವಿ ಯಾಕೆ ಈಗ ಸೈಲೆಂಟ್ ಆಗಿದ್ದಾರೆ? ಇದು ಫೋಕಸ್ ಟಿವಿಯ ಪ್ರಶ್ನೆ. ಎಸ್, ಹಾಗಿದ್ರೆ ಕೇಸರಿ ಕಂಠಕ್ಕೆ ಬ್ರೇಕ್ ಹಾಕ್ಲಾಗಿದ್ಯಾ? ಯಾಕೆ ಬ್ರೇಕ್ ಹಾಕಿದ್ರು? ಯಾರ್ಯಾರು ಹಂಗಿದ್ರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಿಜೆಪಿಯಲ್ಲಿ ಹಿಂದೂ ಹುಲಿಗಳು ಎಲ್ಲಿಗೆ ಹೋಗಿದ್ದಾರೆ? ಎಲ್ಲಿಗೆ ಹೋದ್ರು ಹಿಂದೂ ಹುಲಿಗಳು? ಯಾವುದೇ ಸಮಸ್ಯೆ ಬಂದ್ರು, ಅಲ್ಲಿ ಯಾವುದೇ ಒಂದು ವಿಚಾರ ಬಂದ್ರು ಕೂಡ ಅಲ್ಲಿ ಅದಾಯ್ತು ಇದಾಯ್ತು ಅಂತ ಹೇಳಿ ಮೈಕ್ ಮುಂದೆ ಬಂದು ಫೈರ್ ಬ್ರ್ಯಾಂಡ್ಗಳಾಗಿ ಅಬ್ಬರಿಸ್ತಿದ್ದಂತಹ ನಾಯಕರು ಇವತ್ತೆಲ್ಲ ಹೋಗಿದ್ದಾರೆ? ಅಂದ್ರೆ ಫೈರ್ ಬ್ರ್ಯಾಂಡ್ಗಳು ಬರೀ ಮೈಕ್ ಮುಂದೆ ಅಷ್ಟೇನಾ ಅವರ ಆರ್ಭಟ ಅಂತ ಹೇಳಿ? ಮೈಕ್ ಮುಂದೆ ಮಾತ್ರ ಮಾತಾಡೋಕೆ ಸಾಧ್ಯನಾ? ಅಲ್ಲಿ ಹಂಗಾಯ್ತು ಹಿಂಗಾಯ್ತು, ಹಿಂದೂ ಮುಸ್ಲಿಂ ಗಲಾಟೆ ಆಯ್ತು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅದಾಯ್ತು, ಮೈಕ್ ಮುಂದೆ ಅಷ್ಟೇ. ಹಾಗಾದ್ರೆ ಈಚೆ ಕಡೆ ಕರ್ನಾಟಕವೇ ಇವತ್ತು ಅಳ್ತಾ ಇದ್ದೀರಿ. ಎಲ್ಲಿದ್ದೀರಾ ನೀವು? ಎಲ್ಲ ಹೋಗಿದ್ದೀರಾ? ಸದ್ಯ ಪಕ್ಷದೊಳಗೆ ಹಿಂದೂ ಹುಲಿಗಳ ಸೈಡ್ ಲೈನ್ ಮಾಡಿಬಿಟ್ರಾ? ಸೊ ಹೊರಗೆಲ್ಲ ಅವರವರ ಜಿಲ್ಲೆಯಾದ್ಯಂತ ಅವರ ಪಕ್ಷದವರು, ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರ ಮುಂದೆ ಹುಲಿಗಳು ಅಂತ ಹೇಳಿ ತೋರಿಸ್ಕೊಂತಿದ್ರಲ್ಲ, ಅವರನ್ನ ಸೈಡ್ ಲೈನ್ ಮಾಡಿಬಿಡ್ತಾ ಪಕ್ಷ ಅಂತ ಹೇಳಿ ಹಿಂದುತ್ವ ಧ್ವನಿಯನ್ನ ಬಿಜೆಪಿಯೊಳಗೆ ಅಡಗಿಸ್ಲಾಗ್ತಾ ಇದೆಯಾ ಅಥವಾ ಅಡಗಿಸ್ತಾ ಇದ್ದಾರಾ? ಹಿಂದುತ್ವದಲ್ಲಿ ಮೆರಿತಾ ಇರುವಂತಹ ನಾಯಕರನ್ನ ಯಾವಾಗ ನೋಡಿದ್ರು ಕೇಸರಿ ಬಣ್ಣ ಹಾಕೊಂಡು, ಕೇಸರಿ ಶಾಲ್ ಹಾಕೊಂಡು ಯಾರೆಲ್ಲ ಇರ್ತಾ ಇದ್ರಲ್ಲ, ಸೊ ಅವರನ್ನ ಅಡಗಿಸುವಂತ ಹುನ್ನಾರ ಬಿಜೆಪಿ ಪಕ್ಷದೊಳಗೆ ನಡೀತಾ ಇದೆಯಾ? ಕೇಸರಿ ಕಂಠಗಳಿಗೆ ಸ್ವಪಕ್ಷದಲ್ಲೇ ತಡೆಗೋಡೆಯನ್ನ ಹಾಕ್ಲಾಗ್ತಾ ಇದೆಯಾ? ಕೇಸರಿ ಹುಲಿಗಳು ಅಂತ ಹೇಳಿ ಒಂದಷ್ಟು ಬೆಂಬಲಿಗರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಅವರವರ ಈ ನಾಯಕರನ್ನ ಕಂಡ್ರೆ ಅವರಿಗೆ ಬಹಳಷ್ಟು ಪ್ರೀತಿ. ಹೌದು, ಈಗ ರಾಜ್ಯದಲ್ಲಿರುವಂತಹ ಎಲ್ಲೆಲ್ಲ ಅವರದ್ದೇ ಆದಂತಹ ಸಮುದಾಯ ಇದೆ, ಅವರವರದ್ದೇ ಜಾತಿಗಳು ಇದೆ. ಆ ಜಾತಿವಾರು ಸಂಬಂಧಪಟ್ಟಂತೆ ಅವರ ನಾಯಕರನ್ನ ಬಹಳ ಹೆಗಲ್ ಮೇಲೆ ಕೂರಿಸಿ ಮೆರೆಸ್ತಾರೆ. ಸೊ ಅಂತ ನಾಯಕರನ್ನ ಸ್ವಪಕ್ಷದಲ್ಲೇ ತಡೆ ಹಿಡ್ಲಿ ಆಗ್ತಿದ್ಯಾ? ಈಗ ನೋಡಿ, ಈಶ್ವರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಪ್ರತಾಪ್ ಸಿಂಹ, ಸಿಟಿ ರವಿ ಮೂಲೆ ಗುಂಪು ಮಾಡ್ಬಿಡ್ತಾ ಬಿಜೆಪಿ ಪಕ್ಷ. ಹಂಗಿದ್ರೆ ಇಷ್ಟೂ ಜನ ಎಲ್ಲಿ ಹೋದ್ರು? ಕೆಎಸ್ ಈಶ್ವರಪ್ಪನವ್ರು ಎಲ್ಲಿ ಹೋಗಿದ್ದಾರೆ? ಯತ್ನಾಳ್ ಅವ್ರು ಎಲ್ಲಿ? ಕಾವೇರಿ ಕಿಚ್ಚು ಹೊತ್ತಿ ಉರಿತಿದೆಯಲ್ಲ, ಪ್ರತಿ ರೋಡ್ ನಲ್ಲಿ ಅನ್ನದಾತರು, ಸಾಮಾಜಿಕ ಹೋರಾಟಗಾರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, ಹಾಗಾದ್ರೆ ಈ ನಾಯಕರು ಎಲ್ಲಿ ಹೋದ್ರು? ಪಕ್ಷದ ವಿರುದ್ಧವೇ ಮಾತನಾಡಿದ್ರು ಅಂತ ಯತ್ನಾಳ್ ಉಚ್ಚಾಟನೆ ಮಾಡ್ಲಾಯ್ತು. ಇದೇ BS ಯಡಿಯೂರಪ್ಪ ಹಾಗೆ ಅವ್ರ ಮಕ್ಕಳನ್ನ ಎದುರಾಕೊಂಡ್ರು, ಬಿಜೆಪಿ ಪಕ್ಷದ ವಿರುದ್ಧವೇ ಮಾತನಾಡಿದ್ರು ಅಂತ ಹೇಳ್ಬಿಟ್ಟು ಇದೇ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷನೇ ಉಚ್ಚಾಟನೆ ಮಾಡ್ತು. ಮತ್ತೊಂದು ಕಡೆಗೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಕೆಎಸ್ ಈಶ್ವರಪ್ಪ ದೂರ ಆದ್ರು. ಹಾವೇರಿಯಲ್ಲಿ ಅವ್ರ ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ಇದೇ BS ಯಡಿಯೂರಪ್ಪನವ್ರನ್ನ ಎದುರು ಹಾಕೊಂಡು ಸ್ವಪಕ್ಷ ಸ್ವ ಅಭ್ಯರ್ಥಿಯಾಗಿ ನಿಂತರು, ಬಂಡಾಯ ಎದ್ರು, ಸೋತ್ ಬಿಟ್ರು. ಪಕ್ಷ 6 ವರ್ಷ ಉಚ್ಚಾಟನೆ ಮಾಡಿತು. ಮತ್ತೊಂದು ಕಡೆಗೆ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾ ಇದ್ದಂತಹ ಪ್ರತಾಪ್ ಸಿಂಹಗೂ ಕೂಡ MP ಟಿಕೆಟ್ ಮಿಸ್ ಆಯ್ತು. ಸೊ ಪ್ರತಾಪ್ ಸಿಂಹ ಅವರನ್ನು ಕೂಡ ದೂರ ಮಾಡಿಬಿಡ್ತು ಪಕ್ಷ. ಅವ್ರು ಇದ್ದಿದ್ರೆ ಒಂದಷ್ಟು ವಿಚಾರಗಳನ್ನ ಎತ್ತು ಮಾತಾಡ್ತಾ ಇದ್ರು ಪ್ರತಾಪ್ ಸಿಂಹ. ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮುನ್ನೆಲೆಗೆ ಬರ್ತಿದ್ರು. ಪ್ರತಿಭಟನೆ ಮಾಡ್ತಾ ಇರುವಂತಹ, ಹೋರಾಟ ಮಾಡ್ತಿರುವಂತಹ ಪ್ಲೇಸ್ಗಳಿಗೆ ಹೋಗಿ ಕಾವೇರಿ ವಿಚಾರವಾಗಿ ಮಾತನಾಡ್ತಿದ್ರು. ಮತ್ತೊಂದು ಕಡೆಗೆ MLA ಎಲೆಕ್ಷನ್ ನಲ್ಲಿ ಒಳ ಏಟಿನಿಂದ ಇಲ್ಲಿ ಬಿಜೆಪಿ ನಾಯಕ ಸಿಟಿ ರವಿಯನ್ನು ಕೂಡ ಸೋಲಿಸಲಾಯಿತು.
ML ಎಲೆಕ್ಷನ್ ನಿಲ್ಲಿಸ್ತಾರೆ, ಸ್ವಪಕ್ಷದಲ್ಲೇ ಎಲ್ಲ ಅವ್ರಿಗೆ ಓಟ್ ಹಾಕ್ಬಿಡಿ ಅಂತ ಹೇಳಿ ಸೋಲಿಸ್ತಾರೆ. ಯಾಕೆ? ಪ್ರಶ್ನೆ ಮಾಡಿದ್ರೆ ಬಿಜೆಪಿಯೊಳಗೆ ಟಾರ್ಗೆಟ್ ಮಾಡ್ಲಾಗುತ್ತಾ? ಹಂಗಿದ್ರೆ ಯಾರೆಲ್ಲ ಈ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅವರವರ ಜಿಲ್ಲೆಗೆ ಸಂಬಂಧಪಟ್ಟಂತೆ, ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ಯಾ? ಹಂಗಿದ್ರೆ ಸದ್ಯ ಹಿಂದುತ್ವ ವಿರುದ್ಧ ಗಟ್ಟಿ ಧ್ವನಿಗಳೇ ಕರ್ನಾಟಕದಲ್ಲಿ ಕಣ್ಮರೆಯಾಗಿದೆ. ಹೌದು, ಇವಾಗ ಬೇರೆ ಇರುವಂತ ಯಾವ್ದಾದ್ರೂ ಕಾಂಗ್ರೆಸ್ನ ನಾಯಕರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದಾರಾ? ಇದೇ ಇಷ್ಟು ಜನ, ಇದೇ ಪ್ರತಾಪ್ ಸಿಂಹ ಆಗಿರ್ಬೋದು, ಇದೇ KS ಈಶ್ವರಪ್ಪನವರು ಆಗಿರ್ಬೋದು, ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಇದೇ ಪ್ರತಾಪ್ ಸಿಂಹ ಆಗಿರ್ಬೋದು, ಇಷ್ಟು ದಿನ ಪಕ್ಷದಲ್ಲಿ ಇದ್ದಿದ್ದೇ ನಿಜ ಆಗಿದ್ರೆ ಕರ್ನಾಟಕದಲ್ಲಿ ಕಾವೇರಿ ಕೂಗು ಬೇರೆ ಹಾದಿ ಹಿಡಿತಾ ಇತ್ತು. ಈ ರಾಜ್ಯ ಸರ್ಕಾರವನ್ನ ಮತ್ತೆ ಬಡದೆಬ್ಬಿಸ್ತಾ ಇತ್ತು. ದಿನಕ್ಕೆ 3,500 ಕ್ಯೂಸೆಕ್ ಹರಿಸುವಂತ ನೀರನ್ನ ಯಾವತ್ತೂ ಸ್ಟಾಪ್ ಮಾಡ್ಲಾಗ್ತಿತ್ತು. ಸದ್ಯ ವಿಜಯೇಂದ್ರ ರಾಜ್ಯಾಧ್ಯಕ್ಷನಾಗಿದ್ದೆ ಫೈರ್ ನಾಯಕರಿಗೆ ಕಂಟಕವಾಯ್ತಾ? ಹಂಗಿದ್ರೆ ಇಲ್ಲಿ BS ಯಡಿಯೂರಪ್ಪನವರ ಮಗನನ್ನ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಲಾಗುತ್ತೆ. ಇದು ಸ್ವಪಕ್ಷದವರಿಗೆ ಒಪ್ಪಿಗೆ ಇಲ್ಲ. ಹಿಂದುತ್ವದ ಧ್ವನಿ ಜೋರು, ಅಧಿಕಾರದ ದಾರಿ ಯಾಕೆ ದೂರ? ಹಂಗಿದ್ರೆ ಹಿಂದುತ್ವದ ಧ್ವನಿ ಬೇಕು. ಆ ಧ್ವನಿ ಜೋರಾಯ್ತು ಅಂತ ಅಂದ್ರೆ ಅವ್ರನ್ನ ಅಧಿಕಾರದಿಂದ ದೂರ ಮಾಡೋದೇ ಬಿಜೆಪಿ ಪಕ್ಷದ ಉದ್ದೇಶನ, ಅಥವಾ ಸ್ವಪಕ್ಷದಲ್ಲಿ ಬಿಜೆಪಿ ನಾಯಕರ ನಡೆಯೇ ಇದ? ಹಳೆಯ ಹಿಂದುತ್ವ ಮುಖಗಳಿಗೆ ಮತ್ತೆ ಅಧಿಕಾರ ಸಿಕ್ಕರೆ ಅಖಾಡ ಮತ್ತೆ ರಂಗೇರುತ್ತೆ. ಈಗ ಹಳೆಯ ಹಿಂದುತ್ವ ಮುಖಗಳು, ನಾವು ಹೇಳಿದ್ವಿ, ಇದೇ KS ಈಶ್ವರಪ್ಪನವರು, ಪ್ರತಾಪ್ ಸಿಂಹ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಕ್ಷೇತ್ರಕ್ಕೆ ಹೋಗಿ ನೋಡಿ, ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಅಲ್ಲಿ ಜನ ಕಾಯ್ತಾ ಇದ್ದಾರೆ. ಮಾಡಿ ಮುಖ್ಯಮಂತ್ರಿ, ದೇಶ ಹೆಂಗ್ ಬದಲಾವಣೆ ಆಗುತ್ತೆ, ರಾಜ್ಯ ಹೆಂಗ್ ಬದಲಾವಣೆ ಆಗುತ್ತೆ ನೋಡಿ ಅಂತ ಹೇಳ್ತಿದ್ದಾರೆ. ಹಂಗಾರೆ ಅವ್ರಿಗೆ ಅಧಿಕಾರ ಸಿಕ್ಕರೆ ಬಹುಶಃ ಕಾವೇರಿ ಕಿಚ್ಚು ಈ ವರ್ಷಕ್ಕೆ ಫಿನಿಶ್ ಆಗ್ಬೋದು. ಸದ್ಯ ಕೇಸರಿ ನಾಯಕರ ಮೌನ ಬಿಜೆಪಿಯಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಒಂದು ಕಡೆ ಪಕ್ಷದ ವಿರುದ್ಧ ಧ್ವನಿ ಎತ್ತಿದ್ರೆ, ಪಕ್ಷದಲ್ಲಿ ಕೆಟ್ಟ ಕೆಲಸಗಳಾದ್ರೆ, ಪಕ್ಷದಲ್ಲಿ ಆಗಿರುವಂತಹ ಲೋಪಗಳನ್ನ ಎತ್ತಿ ಹಿಡಿದ್ರೆ ಕೇಸರಿ ನಾಯಕರು ಮೌನ ವಹಿಸಬೇಕು, ಮಾತಾಡಂಗಿಲ್ಲ. ಮಾತನಾಡಿದ್ರೆ ಅವರನ್ನ ಪಕ್ಷದಿಂದ ಮೂಲೆಗುಂಪು ಮಾಡೋದು, ಸೈಡ್ ಲೈನ್ ಮಾಡ್ಬಿಡೋದು. ಇದೇ ರೀತಿ ಚರ್ಚೆಯನ್ನ ಮಾಡ್ತಿದ್ದಾರೆ ಅಥವಾ ಈ ಕೆಲಸವೇ ನಡೆಯುತ್ತಾ ಬಿಜೆಪಿಯಲ್ಲಿ? ಹಾಗಿದ್ರೆ ಇವರೆಲ್ಲ ಯಾಕೆ ಮಾತನಾಡ್ತಿಲ್ಲ? ಅಥವಾ ಮಾತಾಡ್ತೀನಿ ಅಂದ್ರು ಬಿಜೆಪಿ ಪಕ್ಷ ಹತ್ತಿಕ್ತಾ ಇದೆಯಾ ಅವರನ್ನ? ನೀವು ಮಾತಾಡಂಗಿಲ್ಲ, ಮುಂದೆ ಬರಬೇಡಿ, ಮಾತನಾಡಬೇಡಿ. ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವ್ರು ಹೋಗ್ತಾರೆ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೋಗಿ ಮಾತನಾಡ್ತಾರೆ, ನೀವು ಮಾತಾಡಬೇಡಿ ಅಂತ ಹೇಳಿ ಅವರನ್ನೇನಾದ್ರೂ ಸೈಡ್ ಲೈನ್ ಮಾಡಿದ್ಯಾ ಬಿಜೆಪಿ ಪಕ್ಷ ಅಂತ ಹೇಳಿ? ಯಾಕಂತ ಅಂದ್ರೆ ಇಷ್ಟೂ ಜನ ಕೂಡ ನಾವು ಬಹಳಷ್ಟು ವೇದಿಕೆಯಲ್ಲಿ ಗಮನಿಸಿದೀವಿ, ಮೈಕ್ ಸಿಕ್ಕರೆ ಯಾವ ರೀತಿ ಅವ್ರು ಮಾತನಾಡ್ತಾರೆ. ಜೊತೆಗೆ ಜನ ಕಾರ್ಯಕರ್ತರು, ಇಲ್ಲಿ ಹರಿಹರಿಯದ ಯುವಕರಿಂದ ಹಿಡಿದು ವೃದ್ಧರು ಕೂಡ ಅವರು ಸ್ಟೇಜ್ ಮೇಲೆ ಬಂದ್ರು ಅಂತ ಅಂದ್ರೆ ಅವರು ಮಾತನಾಡುವ ಮಾತುಗಾರಿಕೆ, ಭಾಷಣಕ್ಕಾಗಿ ಕಾಯ್ತಾ ಇರ್ತಾರೆ. ಸೊ ಅಂಥವ್ರನ್ನ ಯಾಕೆ ಬಿಜೆಪಿ ಪಕ್ಷ ಹಿಂದಿಕ್ತಾ ಇದೆ? ಹತ್ತಿಕ್ಕುವಂತಹ ಸಿಚುವೇಶನ್ ಅನ್ನ ಯಾಕೆ ಕ್ರಿಯೇಟ್ ಮಾಡಿದೆ? ಮತ್ತೊಂದು ಕಡೆಗೆ ಇದೇ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದೇ ಈಗ ಈ ಇಷ್ಟು ಫೈರ್ ನಾಯಕರಿಗೆ ಕಂಟಕವಾಯ್ತಾ ಅನ್ನುವಂತಹ ಪ್ರಶ್ನೆ. ಇಲ್ಲಿ BY ವಿಜಯೇಂದ್ರ ಅವರು ಹತ್ತಿಕ್ತಾ ಇದ್ದಾರಾ? ಇಲ್ಲ ನೀವು ಮಾತಾಡಂಗಿಲ್ಲ, ಇಲ್ಲ ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ, ಇಲ್ಲ ಇವ್ರು ಯಾವುದೇ ಕಾರಣಕ್ಕೂ ಮುಂದೆ ಬರೋಂಗಿಲ್ಲ ಅಂತ ಹೇಳಿ. ಸೊ ಸದ್ಯ ಇಷ್ಟು ಪ್ರಶ್ನೆಗಳು ಕೂಡ ಈಗ ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಸೊ ಹಿಂದುತ್ವದ ಧ್ವನಿ ಜೋರಾದ್ರೆ ಅಧಿಕಾರ ದೂರ ಯಾಕಾಗುತ್ತೆ ಅನ್ನುವಂಥದ್ದು. ಬಹುಶಃ ಹಳೆಯ ಹಿಂದುತ್ವ ಮುಖಗಳಿಗೆ ಮತ್ತೆ ಅಧಿಕಾರ ಸಿಕ್ಕರೆ ಅಖಾಡ ಮತ್ತೆ ರಂಗೇರಬಹುದು. ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಘಟನೆಗಳು ಅಲ್ಲಿಗೆ ತಡೆಯನ್ನ ಪಡಿಬಹುದು. ಸದ್ಯ ಕೇಸರಿ ನಾಯಕರ ಮೌನ ಬಿಜೆಪಿಯಲ್ಲಿ ಈಗ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿದೆ.